ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಸಂಸತ್ ಚಲೋಗೆ ಮುಂದಾದಂಥ ಸಿಜೆಪಿಯ ಮೇಲೆ ಲಾಠಿ ಚಾರ್ಜ್ ನಡೆದಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇವತ್ತಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಒಂದು ಕಡೆ ಶುರುವಾಗಿದೆ. ಹೀಗಾಗಿ ಸಂಸತ್ ಭವನ ಚಲೋ ಒಂದು ಕರೆ ಕೊಟ್ಟಿದ್ದರು. ವಿಶೇಷವಾಗಿ ನೀಟ್ ಎಕ್ಸಾಮ್ನ ಅಧ್ವಾನಗಳು, ನೀಟ್ ಎಕ್ಸಾಮ್ನ ಅಕ್ರಮ, ದೇಶಾದ್ಯಂತ ಅನೇಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದಂಥ ಪ್ರಕರಣ, ಈ ಧರ್ಮೇಂದ್ರ ಪ್ರಧಾನ್ ಎನ್ನುವ ವ್ಯಕ್ತಿ ರಾಜೀನಾಮೆ ಕೊಡಲಿಲ್ಲ, ಸೋಕಾಳ್ ಶಿಕ್ಷಣ ಸಚಿವ, ಈ ಮನುಷ್ಯ ರಾಜೀನಾಮೆ ಕೊಡಬೇಕು, ಎರಡು ಪ್ರಮುಖ ವಿಚಾರಗಳಿಟ್ಕೊಂಡೇ ಈ ಪ್ರತಿಭಟನೆ ಆಗಿದ್ದು. ಇದಕ್ಕೆ ಸೊಪ್ಪು ಹಾಕಲಿಲ್ಲ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ. ಹಾಗಾಗಿ ಇವತ್ತೇನು ಮಾಡಿದ್ರು ಅಂದರೆ, ನಾವೆಲ್ಲ ಸೇರಿ ಸಂಸತ್ತಿಗೆ ಮುತ್ತಿಗೆ ಹಾಕೋಣ, ಸಂಸತ್ತಿಗೆ ಹೋಗೋಣ, ಒಂದು ಕರೆ ಕೊಟ್ಕೊಂಡು ಚಲೋ ಅಂಥೇಳಿ ಎಲ್ಲ ಹೊರಟರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇತ್ತು. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ದೇಶದ ಪರೀಕ್ಷಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಆದರೆ ಸಂಸತ್ ಚಲೋಗಿಂತ ಮುಂಚೆನೇ ಎಲ್ಲರ ಮೇಲೂ ಕೂಡ ಲಾಠಿ ಚಾರ್ಜ್ ಆಯಿತು. ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನು ಶುರುವಾಗಿತ್ತು ಪ್ರತಿಭಟನಾ ರ್ಯಾಲಿ, ಅಶ್ರುವಾಯು ಪ್ರಯೋಗಿಸಿ ಚದುರಿಸಿದ್ದು ಪೊಲೀಸರು. ಇವರೆಲ್ಲರನ್ನೂ ಕೂಡ ಭದ್ರತಾ ದೃಷ್ಟಿಯಿಂದ ಸಂಸತ್ ಭವನದ ಗೇಟ್ಗಳು ಬಂದಾಗಿವೆ.